ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಲ್ಯಾಪ್ಲಾಸ್ ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ವಿ. ಅದರಲ್ಲಿ ಇನ್ವರ್ಸ್ ಟ್ರಾನ್ಸ್ಫಾರ್ಮ್ದು ಒಂದಷ್ಟು ಫಾರ್ಮುಲಾಗಳು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಈಗ ಇನ್ನೊಂದು 3 ಲೆಕ್ಕ ತಗೊಂಡಿದ್ದೀನಿ. ಫೈಂಡ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಸ್ ಪ್ಲಸ್ 5 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ 6s ಪ್ಲಸ್ 13. ಇನ್ನೊಂದು 3 ಇದೆ, ಆಯ್ತಾ? ನೋಡಿ, ಇದು ಯಾವ ಥರ ಪ್ರಾಬ್ಲಮ್ ಅಂತಂದರೆ, ಈಗ ಡಿನಾಮಿನೇಟರ್ ತಗೊಳ್ಳಿ, ಎಸ್ ಸ್ಕ್ವೇರ್ ಮೈನಸ್ 6s ಪ್ಲಸ್ 13. ನೋಡಿ, ಇದನ್ನು ದಿಸ್ ಇಸ್ ಕಾಲ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇದನ್ನು ಫ್ಯಾಕ್ಟರ್ಸ್ ಮಾಡ್ಕೋಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಎಷ್ಟೊಂದು ಮೆಥಡ್ ಇದೆ, ದೇರ್ ಆರ್ ಸೋ ಮೆನಿ ಮೆಥಡ್ಸ್, ಆಯಿತಾ? ಅದರಲ್ಲಿ ಒಂದು ಮೆಥಡ್ ಏನಪ್ಪ ಅಂತಂದರೆ, ಈ ನಂಬರಿಂದ ಇದ್ರ ಹಿಂದೆ ಇರೋ ನಂಬರ್ ಮಲ್ಟಿಪ್ಲೈ ಮಾಡ್ತೀವಿ. ಅಂದರೆ 13 × 1 ಅಂತ ಮಾಡ್ತೀವಿ, 13 ಬರುತ್ತೆ. 13ಗೆ ನಾವು 2 ನಂಬರ್ ಕಂಡುಹಿಡಬೇಕು, 2 ನಂಬರ್ಸ್. ಆ ನಂಬರ್ ಹೆಂಗಿರಬೇಕು ಅಂದರೆ, ಮಲ್ಟಿಪ್ಲೈ ಮಾಡಿದ್ರೆ 13, ಆ್ಯಡ್ ಮಾಡಿದ್ರೆ -6 ಬರಬೇಕು. ನೋಡಿ, 2 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 13, ಆ್ಯಡ್ ಮಾಡಿದ್ರೆ 6, ಯಾವ ನಂಬರು ಬರೋಲ್ಲ. ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ 13 ಬರಬೇಕಂದ್ರೆ 13 × 1, ಬಟ್ ಆ್ಯಡ್ ಮಾಡಿದ್ರೆ -6 ಬರೋಲ್ಲ. ಅಂದರೆ ಈ ಮೆಥಡಲ್ಲಿ ನಾವು ಈ ಮೆಥಡಲ್ಲಿ ಫ್ಯಾಕ್ಟರ್ಸ್ ಕಂಡುಹಿಡಿಯೋಕ್ಕಾಗಲ್ಲ, ಆಯಿತಾ? ಈಗ ಈ ಥರ ಬಂದಾಗ ನಾವೇನು ಮಾಡಬೇಕು ನೋಡಿ, ಈ ಥರ ಬಂದಾಗ ಒಂದು ಮೆಥಡ್ ಇದೆ, ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಅಂತ ಇದೆ. ಆ ಮೆಥಡ್ ಯೂಸ್ ಮಾಡಬೇಕು. ಏನಪ್ಪ ಅದು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಅಂತಂದರೆ, ಫಸ್ಟ್ ಏನು ಮಾಡಬೇಕು, ಇಲ್ಲಿ ನೋಡಿ, ಇದನ್ನು ಜನರಲ್ ಫಾರ್ಮ್ ಜೊತೆ ಕಂಪೇರ್ ಮಾಡೋಣ. ax² + bx + c. ಈಗ ಇದರಲ್ಲಿ a ಈಸ್ 1, ಅಂದರೆ s² ಹಿಂದೆ ಇರೋದು a, ಏನೂ ಇಲ್ಲ ಅಂದರೆ 1. s ಹಿಂದೆ ಇರೋದು b ಈಸ್ -6. c ಅಂದರೆ ಬರೀ ನಂಬರ್ ಇರ್ತದೆ ನೋಡಿ, s ಇರಲ್ಲ, s² ಇರಲ್ಲ ಅಂಥದ್ದು c. ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ನಾವೇನು ಮಾಡಬೇಕು, -b² ಕಂಡುಹಿಡಿಬೇಕು. ಸಾರಿ, b/2 ಹೋಲ್ ಸ್ಕ್ವೇರ್ ಕಂಡುಹಿಡಬೇಕು. b/2 ಹೋಲ್ ಸ್ಕ್ವೇರ್ ಕಂಡುಹಿಡ್ಕೋಬೇಕು. ಈಗ b ಅಂದರೆ ಏನು ಇದರಲ್ಲಿ, b ಈಸ್ -6. -6/2 ಹೋಲ್ ಸ್ಕ್ವೇರ್ ಏನಾಗುತ್ತೆ, -6/2 ಅಂತಂದರೆ 2 3s -3 ಹೋಲ್ ಸ್ಕ್ವೇರ್. ವಾಟ್ ಈಸ್ -3 ಹೋಲ್ ಸ್ಕ್ವೇರ್? 9. ನೋಡಿ, ಈ ಥರ ಫಸ್ಟ್ ಈ ಥರ ಒಂದು ನಂಬರ್ ಕಂಡುಹಿಡ್ಕೋಬೇಕು. ಹೆಂಗೆ ಕಂಡುಹಿಡಿಯೋದು ಅಂದರೆ, b/2 ಮಾಡ್ಕೋಬೇಕು. b ಹೆಂಗೆ ಕಂಡುಹಿಡಿಯೋದು, ಇದನ್ನು ಜನರಲ್ ಫಾರ್ಮ್ ಜೊತೆ ಕಂಪೇರ್ ಮಾಡಿ, ax² + bx + c. ಅವಾಗ a = 1, b = -6, c = 13. b/2 ಹೋಲ್ ಸ್ಕ್ವೇರ್ ಏನು ಬರುತ್ತೆ ಕಂಡುಹಿಡಿಯಬೇಕು. b ಅಂದರೆ -6/2, 2 3s 6, -3 ಬರುತ್ತೆ, ಹೋಲ್ ಸ್ಕ್ವೇರ್ ಮಾಡಿದ್ರೆ 9, ಆಯಿತಾ? ನೋಡಿ, ಫಸ್ಟ್ ಇದು ಕಂಡುಹಿಡ್ಕೋಬೇಕು. ಯಾವಾಗ ಕಂಡುಹಿಡ್ಕೋಬೇಕು ಇದನ್ನ ನೋಡ್ಬೇಕು. ಇಲ್ಲಿ ಫ್ಯಾಕ್ಟರ್ಸ್ ಮಾಡೋಕ್ಕಾಯ್ತಾ ಇಲ್ಲ. ಫ್ಯಾಕ್ಟರ್ಸ್ ಮಾಡೋಕ್ಕಾಗಲ್ಲ ಅಂದಾಗ ಈ ಮೆಥಡಲ್ಲಿ, ಅಂದರೆ 13 × 1 ಮಾಡಿದಾಗ 13ಗೆ 2 ಫ್ಯಾಕ್ಟರ್ಸು. ನೋಡಿ, ಬೇರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಹಿಂಗಿತ್ತು ಅಂದ್ಕೊಳ್ಳಿ, s² + 7s + 10 ಇತ್ತು, ಆಯಿತಾ? ಈಗ ಇದಕ್ಕೆ ಏನಂತಂದರೆ 10 × 1 ಅಂತ ಮಾಡಿದ್ರೆ 10 ಬರುತ್ತೆ. 10ಗೆ 2 ಫ್ಯಾಕ್ಟರ್ಸ್ ಕಂಡುಹಿಡಬೇಕು, ಆ್ಯಡ್ ಮಾಡಿದ್ರೆ 7 ಬರಬೇಕು. 5 2s 10, ನೋಡಿ ಬಂದ್ಬಿಡ್ತದೆ. ಈ ಥರ ಬಂದರೆ ಈ ಮೆಥಡ್ ಮಾಡೋಂಗಿಲ್ಲ. ಈ ಥರ ಏನಾದರೂ ಫ್ಯಾಕ್ಟ್ರ್ ಬಂದ್ಬಿಟ್ರೆ ಮಾಡೋಂಗಿಲ್ಲ. ನೋಡಿ, ಈಗ ಇದನ್ನು ನಾವೇನು ಮಾಡ್ಬೋದು ಅಂತಂದರೆ, ಇಲ್ಲಿ ಪ್ಲಸ್ ಇರ್ತದಲ್ವ, 2 ಪ್ಲಸ್ಸೇ, ಫ್ಯಾಕ್ಟ್ರ್ ಮಾಡ್ಕೋಬೇಕು. ಈ ಥರ ಮಾಡ್ಬೋದು. ಇದನ್ನ 7 + s + 5 × s + 2 ಅಂತ. ಬಟ್ ಇದನ್ನು ನಾವು ಮಾಡೋಕ್ಕಾಗಲ್ಲ. ಆ ಥರ ಯಾವ್ಯಾವ ಲೆಕ್ಕ ಈ ಥರ ಫ್ಯಾಕ್ಟರ್ಸ್ ಮಾಡೋಕ್ಕಾಗಲ್ವ ಈ ಮೆಥಡಲ್ಲಿ, ಈ ಥರ ಮಾಡಿ. ನೋಡಿ, 10 × 1 10, 10ಗೆ 2 ಫ್ಯಾಕ್ಟರ್ಸು ಬಂದ್ಬಿಟ್ರೆ ಈ ಮೆಥಡ್ ಮಾಡೋಂಗಿಲ್ಲ. ನೆನ್ಪಿಟ್ಕೊಳ್ಳಿ, ನಾನು ಈಗ ಹೇಳ್ಕೊಡ್ತಾ ಇರೋ ಮೆಥಡ್ ಏನಪ್ಪ ಅಂತಂದರೆ, ಈ ಥರ ಬರಲ್ಲ, ಫ್ಯಾಕ್ಟ್ರ್ ಮಾಡೋಕ್ಕಾಗಲ್ಲ ಅಂತ ಮೆಥಡು, ಸರಿನಾ? ಅವಾಗ ಏನು ಮಾಡೋದು ಅಂತ ನೋಡಿ. ಇಲ್ಲಿ 13ಗೆ 2 ಫ್ಯಾಕ್ಟರ್ಸ್ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಅದನ್ನ ಆ್ಯಡ್ ಮಾಡಿದ್ರೆ 6 ಬರೋ ಅಂತ ನಂಬರ್ಸ್, 2 ನಂಬರ್ ಯಾವುದೂ ಇಲ್ಲ. ಆ ಥರ ಲೆಕ್ಕಗಳು ಕೊಟ್ಟಾಗ ಈಗ ಈ ಥರ ಮಾಡಬೇಕು, ಸರಿನಾ? ಹಿಂಗೆ ಬಂದರೆ ಬೇರೆ ಮೆಥಡ್ ಇದೆ, ಅರ್ಥ ಮಾಡ್ಕೊಳ್ಳಿ. ಈ ಥರ ಫ್ಯಾಕ್ಟರ್ಸ್ ಬಂದ್ಬಿಟ್ರೆ ಅದಕ್ಕೆ ಬೇರೆ ಮೆಥಡ್ ಇದೆ. ಫ್ಯಾಕ್ಟರ್ಸ್ ಬಂದಿಲ್ಲ ಅಂದರೆ ಈ ಮೆಥಡ್ ಈಗ ಹೇಳ್ಕೊಡ್ತಾ ಇದ್ದೀನಲ್ಲ ಅದು. ಈಗ ಬರ್ತಾ ಇಲ್ಲ, ಫ್ಯಾಕ್ಟರ್ಸ್ ಬರ್ತಾ ಇಲ್ಲ ಅಂದಾಗ b/2 ಕಂಡುಹಿಡಬೇಕು.
ಬಿ ಅಂದರೆ -6/2 9 ಆಯಿತು. ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಪ್ರಾಬ್ಲಮ್ ಬರೀತೀನಿ ನೋಡಿ. ಎಲ್ ಇನ್ವರ್ಸ್ ಎಸ್ ಪ್ಲಸ್ 5 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ -6s ಪ್ಲಸ್ 13 ಅಲ್ವಾ. ಈಗ ಎಲ್ ಇನ್ವರ್ಸ್ ಎಸ್ ಪ್ಲಸ್ 5 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ -6s ಪ್ಲಸ್ 13. ಈಗ ನಮ್ಗೆ ಏನು ಬಂದಿದೆ ಡಿವೈಡ್ ಮಾಡಿದಾಗ ಬಂದಿದೆಯಲ್ಲ ಅದನ್ನು +9 -9 ಮಾಡ್ತಾರೆ. ಏನು ಬಂದಿದೆ ಅದನ್ನ ಪ್ಲಸ್ ಮತ್ತೆ ಮೈನಸ್ ಡಿನಾಮಿನೇಟರ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಎಸ್ ಪ್ಲಸ್ 5 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್. ಇಲ್ಲಿ 9 ತಗೊಳ್ಳಿ. ಯಾವ 9 ತಗೋಬೇಕಂದ್ರೆ ನೀವು +9 ತಗೋಬೇಕು. ಯಾವಾಗಲೂ ಪ್ಲಸ್ಸೇ ತಗೋಬೇಕು, ಮೈನಸ್ ತಗೋಬಾರ್ದು. +9 ಅಂತ ತಗೊಳ್ಳೋಣ. 9 ಅಂದರೆ ಇದನ್ನ ನಾವು 3 ಸ್ಕ್ವೇರ್ ಅಂತ ಬರೀಬೋದಾ? ನೋಡಿ ಈ 9ನ ಬೇಕಂದ್ರೆ 9 ಅಂತಾನೆ ಬರೀತೀನಿ ನಾನು. 9 ಅಂತಾನೆ ಬರೀತೀನಿ. ಮೈನಸ್ ಇದನ್ನ ಏನು ಮಾಡ್ತೀನಿ 6ನ್ನ 2 × 3 × s ಅಂತ ಬರೀತೀನಿ. ಯಾಕಂದರೆ 2ab ಅಂತ ಬರಬೇಕು. ಅದಕ್ಕೋಸ್ಕರ 6ನ್ನ ಇನ್ ಟರ್ಮ್ಸ್ ಆಫ್ 2 × ಅಂತ ಬರೆದ್ರೆ 2 × 3 ಅಂತ ಬರೀಬೋದು. ನೆಕ್ಸ್ಟು +13 -9. ಈಗ ನಿಮಗೆ ಸರ್ ಈ 9 ಎಲ್ಲೋಯ್ತು ಅಂದರೆ ಈ 9 ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಯಾವಾಗಲೂ ಪ್ಲಸ್ ಇರೋದನ್ನೇ ಇಲ್ಲಿ ಬರೀರಿ, ಯಾವಾಗಲೂ ಅಷ್ಟೇ. ಈ ಮೆಥಡಲ್ಲಿ ಈ ಥರ ಲೆಕ್ಕಗಳು ಬಂದಾಗ ಯಾವುದು ಪ್ಲಸ್ ಇರ್ತದೆ ಅದನ್ನೇ ಬರೀರಿ ಇಲ್ಲಿ, ಆಯಿತಾ. ಇದು ಮೈನಸ್, ಇದು ಮೈನಸ್ ತಾನೇ ಇರೋದು. -6s ಅಲ್ವಾ. -2 × 3. 6ನ್ನ 2 × 3 ಅಂತ ಬರ್ದಿದ್ದೀನಿ. ಮೈನಸ್ ಇಲ್ಲೇ ಇದೆ, ಆ ಮೈನಸ್ ಹಂಗೆ ಬರ್ದಿದ್ದೀನಿ, ಸರಿನಾ. ಇವಾಗ ಏನು ಮಾಡಬೇಕಂದ್ರೆ ಎಲ್ ಇನ್ವರ್ಸ್ ಎಸ್ ಪ್ಲಸ್ 5 ಡಿವೈಡೆಡ್ ಬೈ ಇದನ್ನ ಎಸ್ ಸ್ಕ್ವೇರ್ ಪ್ಲಸ್ 9ನ್ನ 3 ಸ್ಕ್ವೇರ್ ಅಂತ ಬರೀಬೋದು. ನೋಡಿ 9ನ್ನ 3 ಸ್ಕ್ವೇರ್ -2 × 3 × s ಪ್ಲಸ್ 13 -9 ಅಂದರೆ 4. ಇವೆರಡು ಮೈನಸ್ ಮಾಡ್ಕೋಬೇಕು, ಸರಿನಾ. ನೋಡಿ +9 ಪ್ಲಸ್ ಅಂತ ಯಾವ್ದಿರ್ತದೋ ಅದನ್ನ ಸೆಕೆಂಡ್ ಬರ್ಕೊಳ್ಳಿ. ಮೂರನೇದು ಏನು ಮಾಡಿ ಈ ಥರ ಕೊಟ್ಟಿರ್ತಾರೆ 6s 12s ಏನೋ ಕೊಟ್ಟಿರ್ತಾರೆ. ಇದನ್ನ 2 × ಬರಂಗೆ ಮಾಡ್ಕೊಳ್ಳಿ. ಈಗ 6ನ್ನ 2 × 3, ಸಪೋಸ್ 12 ಇದ್ರೆ 2 × 6, 8 ಇದ್ರೆ 2 × 4 ಹಂಗೆ ಮಾಡ್ಕೋಬೇಕು, ಸರಿನಾ. 10 ಇದ್ರೆ 2 × 5 ಮಾಡ್ಕೋಬೇಕು. ಎಲ್ಲ ಅಷ್ಟೇ 2 × ಮಾಡ್ಕೋಬೇಕು, ಯಾಕಂದ್ರೆ ಹೋಲ್ ಸ್ಕ್ವೇರ್ ಬರುತ್ತೆ. ಈಗ ಇದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ನೋಡಿ, ಈಗ ಇದನ್ನ ಹಂಗೆ ಅಬ್ಸರ್ವ್ ಮಾಡಿ. ಇದು ಯಾವ ಫಾರ್ಮಲ್ ಇದೆ ಅಂದ್ರೆ ಇಷ್ಟುವೇ a² + b² - 2ab ಅಲ್ವಾ. ಈಗ ನಾನು ಇದನ್ನ ಏನು ಮಾಡ್ಬೋದು ಅಂತಂದ್ರೆ ನೋಡಿ, ಡಿನಾಮಿನೇಟರ್ ಅಲ್ಲಿ ಎಸ್ ಪ್ಲಸ್ 5 ಡಿವೈಡೆಡ್ ಬೈ s - 3 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಇದನ್ನ a² + b² - 2ab 2ba ಅಂತ ಬರುತ್ತೆ. 2ba 2ab ಎರಡು ಒಂದೇ. ನೋಡಿ a² + b² - 2ab ಅಂತ ಇದೆ. ಇದನ್ನ a - b ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಸಪೋಸ್ ಇಲ್ಲಾಂದ್ರೆ ಪ್ಲಸ್ ಬಂದಿದ್ರೆ a + b ಹೋಲ್ ಸ್ಕ್ವೇರ್ ಬರೀಬೇಕು, ಆಯ್ತಾ. ನೆಕ್ಸ್ಟ್ 4ನ ಹಂಗೆ ಬರ್ಕೊಳ್ಳಿ. 4ನ ನಾನು ಬೇಕಾದ್ರೆ 2 ಸ್ಕ್ವೇರ್ ಅಂತ ಬರೀಬೋದು. ನೋಡಿ ಈ ತರ ಮಾಡ್ಬೇಕು ನಾವು. ಇದಕ್ಕೆ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಅಂತ ಕರೀತಾರೆ, ಸರಿನಾ. ನೋಡಿ ಡಿನಾಮಿನೇಟರ್ ನಲ್ಲಿ ಹಿಂಗಿತ್ತು ನಮ್ಗೆ. ನೋಡಿ ಈ ತರ ಇತ್ತಲ್ವಾ, ಇದನ್ನ ಹಿಂಗ್ ಬರ್ಕೋಬೇಕು. ಈ ಫಾರ್ಮಲ್ ಬರಂಗ್ ಬರ್ಕೋಬೇಕು. ಯಾವ್ದೋ ಒಂದು ಸ್ಕ್ವೇರ್ ಬರುತ್ತೆ, ಹೋಲ್ ಸ್ಕ್ವೇರ್ ಪ್ಲಸ್ ಇನ್ನೊಂದು ಸ್ಕ್ವೇರ್ ಬರುತ್ತೆ, ಸರಿನಾ. ಈ ತರಾನೇ ಬರೀಬೇಕು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈಗ ಡಿನಾಮಿನೇಟರ್ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಈ s - 3 ಇದೆಯಲ್ಲ, ಇಲ್ಲೂ ಬರಂಗ್ ಮಾಡ್ಕೋಬೇಕು. ನ್ಯೂಮರೇಟರ್ ನಲ್ಲೂ ಬರಂಗ್ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಳ್ಳೋದು ಅಂತಂದ್ರೆ ನೋಡಿ, ಎಸ್ ಅಲ್ವಾ, ಇಲ್ಲಿ ಏನ್ ಬರ್ಬೇಕು ನೋಡಿ, s - 3 ಬರ್ಬೇಕಲ್ವ. -3 ಹಾಕೊಳ್ಳಿ, ಇನ್ನೊಂದು +3 ಹಾಕೊಳ್ಳಿ, +5 ಹಂಗೆ ಬರೀರಿ, ಸರಿನಾ. ನೋಡಿ ಏನ್ ಮಾಡ್ಬೇಕಂದ್ರೆ ಡಿನಾಮಿನೇಟರ್ ನಲ್ಲಿ ಏನ್ ಬಂದಿರ್ತದೋ ಬ್ರಾಕೆಟ್ ಒಳಗಡೆ ಅದು ನ್ಯೂಮರೇಟರ್ ಬರ್ಬೇಕು. ನ್ಯೂಮರೇಟರ್ ಬರ್ಬೇಕು ಅಂದ್ರೆ ಅದಿರಲ್ಲ, ಅದು ಇಲ್ಲ ಅಂದಾಗ ನಾವೇನ್ ಮಾಡ್ಬೇಕು ನೋಡಿ. ಈಗ ಎಸ್ಗೆ ಏನ್ ಮಾಡಿದೀನಿ, s - 3 ಅಂತ ಬರ್ದಿದ್ದೀನಿ. -3 + 3 ಇದೇನು ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಈಗ ನೆಕ್ಸ್ಟ್ ಏನು ಅಂತಂದ್ರೆ ಎಲ್ ಇನ್ವರ್ಸ್ ನೋಡಿ, ಈಗ ಈ ತರ ಬರೀಬೇಕು. s - 3 + 8 ಡಿವೈಡೆಡ್ ಬೈ s - 3 ಹೋಲ್ ಸ್ಕ್ವೇರ್ + 2 ಸ್ಕ್ವೇರ್. ನೋಡಿ ಈ ತರ ಬರಂಗ್ ಬರ್ಕೋಬೇಕು ನೀವು ಡಿನಾಮಿನೇಟರ್ ನಲ್ಲಿ ಏನಿದೆ ನೋಡಿ, s - 3 ಹೋಲ್ ಸ್ಕ್ವೇರ್ ಇದೆ ಅಲ್ವಾ, ಇದೇ ಟರ್ಮ್ ಮೇಲ್ ಬರ್ಬೇಕು, ನ್ಯೂಮರೇಟರ್ ಬರ್ಬೇಕು ಒಂದು. ನೋಡಿ ಈ ತರ ಬರ್ಬೇಕು, ಇದಕ್ಕೊಂದು ಈ ತರ ಒಂದು ಹಾಕ್ತಾರೆ, ಆಯ್ತಾ, ಬಾರ್. ಈಗ ನೋಡಿ ಇದನ್ನ ನಾವ್ ಹೆಂಗ್ ಬರಿಬೋದು ಅಂತಂದ್ರೆ ಇನ್ವರ್ಸ್ ತೆಗೆದ್ಬಿಟ್ರೆ ಇದನ್ನ e⁻³ ಅಂತ ಬರ್ದ್ಬಿಡ್ತೀವಿ. e⁻³ ಎಲ್ ಇನ್ವರ್ಸ್ ನೋಡಿ s - 3 ಹೊಟ್ಟೈತಿ ಇವಾಗ, ಆಯ್ತಾ. s - 3 ಹೊಟ್ಟೈತು ಅಂದ್ರೆ ಅಲ್ಲಿ ಬರೀ s ಬರುತ್ತೆ. s + 8
ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಆಯ್ತಾ? ನೋಡಿ, ಎಸ್ ಮೈನಸ್ 3 ಹೊಟ್ಟಾಯ್ತು. -3 ಹೋಯ್ತು ಅಂದ್ರೆ ಎಲ್ಲಿಗೆ ಹೋಯ್ತು? -3 ಹೋಗ್ಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಎಸ್ ಇರ್ತದೋ ಅಲ್ಲೆಲ್ಲ S-3 ಇರ್ಬೇಕು. ನೋಡಿ, ಈಗ ಇಲ್ಲೂ S-3 ಇದೆಯಲ್ವ, ಇಲ್ಲೂ S-3 ಬರ್ಬೇಕು. ಅದಕ್ಕೆ ಈ ತರ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ S-3 ಹಂಗೆ ಉಳಿಸ್ಕೊಂಡಿದ್ದೀನಿ. ಇದು ಆಡ್ ಮಾಡಿದ್ದೀನಿ, 8 ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ -3 ತೆಗಿಬೇಕು ಅಂತಂದ್ರೆ ನೋಡಿ, ಸುಮ್ಮನೆ ತೆಗ್ಬಿಡಕ್ಕಾಗಲ್ಲ. ಅದನ್ನ ತೆಗಿತಾ ಇದೀವಿ ಅಂತಂದ್ರೆ ಇಲ್ಲಿ +3t ಮಾಡಬೇಕು. -3 ಇದೆ ಅಲ್ವಾ, +3t ಮಾಡಬೇಕು. ಈಗ ನೆಕ್ಸ್ಟ್ ಏನು ಅಂತಂದ್ರೆ ಇದಾದ್ಮೇಲೆ ನೋಡಿ, ಇದಾದ್ಮೇಲೆ ಏನಿಲ್ಲ, ಬಂದ್ಬಿಡುತ್ತೆ ನಿಮ್ಗೆ. ನೋಡಿ, e⁻3t ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಬ್ರಾಕೆಟ್ ಹಾಕ್ಬಿಡ್ತೀನಿ. ಎಲ್ ಇನ್ವರ್ಸ್, ಇದು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಈ ತರ ಬಂದಾಗ ಹೆಂಗ್ ಮಾಡೋದಂತ. ಪ್ಲಸ್ ಎಲ್ ಇನ್ವರ್ಸ್ 8 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ನೋಡಿ, ಈ ತರ ಬರ್ಕೋಬೇಕು. ಈ ತರ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಿಲ್ಲ, ಇನ್ನೊಂದು ಸ್ಟೆಪ್ ಅಲ್ಲಿ ಬಂದ್ಬಿಡುತ್ತೆ. ನೋಡಿ, ಈಗ ಇದಕ್ಕೇನು s/s² + 2 ಸ್ಕ್ವೇರ್ ಅಂದ್ರೆ cos 2t ಅಲ್ವಾ, cos 2t ಆಗುತ್ತೆ. ಆ ಕಡೆ ಏನಾಗುತ್ತೆ ನೋಡಿ, e⁻3t ಇದೇನಾಯ್ತು cos 2t ಅಲ್ವಾ. ಪ್ಲಸ್ ನೋಡಿ, ಇದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ 2 ಸ್ಕ್ವೇರ್ ಇದೆ ಅಲ್ವಾ, ಇಲ್ಲಿ 2 ಮಾತ್ರ ಇರಬೇಕು. ಬಟ್ 8 ನೋಡಿ, ಇನ್ನೊಂದು ಸ್ಟೆಪ್ ಬರೀತೀನಿ ನೋಡಿ, 8 ಆಚೆ ತೆಗೆದ್ಬಿಡೋಣ. ನೋಡಿ, 8 ಪೂರ್ತಿ ಆಚೆನೆ ತಗೊಬಿಡ್ತೀನಿ. ಆಚೆ ತಗೊಂಡ್ಮೇಲೆ ನಮ್ಗೆ 1 ಬರುತ್ತೆ, 1/s² + 2 ಸ್ಕ್ವೇರ್ ಬರುತ್ತೆ ಅಲ್ವಾ. ಇವಾಗ e⁻3t cos 2t ಪ್ಲಸ್ 8. ಈಗ ಇಲ್ಲಿ ನಮ್ಗೆ ಇಲ್ಲೂ 2 ಬರಬೇಕು. ಸೈನ್ ಬರಿಬೇಕಂದ್ರೆ ನಮ್ಗೆ ಇಲ್ಲಿ a ಇರ್ಬೇಕಲ್ವಾ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ 2 ಹಾಕೊಳ್ತೀನಿ. 2 ಇಲ್ಲೂ 2 ಅಲ್ವಾ, 2 ಇಂದ ಇಲ್ಲೂ ಡಿವೈಡ್ ಮಾಡಬೇಕು. ಡಿನಾಮಿನೇಟರ್ ನ್ಯೂಮರೇಟರ್ ಎರಡು ಕಡೆನೂ 2 ಹಾಕ್ಬೇಕು. ಈಗ ಈ 2ನ ಹೊರಗಡೆ ತಗೊಬರೋಣ. ಈ 2ನ ಹೊರಗಡೆ ತಗೊಬಂದ್ರೆ ಏನಾಗುತ್ತೆ, e⁻3t cos 2t ಪ್ಲಸ್ 8/2 ಎಲ್ ಇನ್ವರ್ಸ್ 2/s² + 2 ಸ್ಕ್ವೇರ್ ಆಗುತ್ತೆ. ಡೈರೆಕ್ಟ್ ಆಗಿ ಬರಿಬೋದು ಆನ್ಸರ್ನ, ಬಟ್ ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನು ಸ್ಟೆಪ್ಸ್ ಸ್ವಲ್ಪ ಜಾಸ್ತಿನೇ ಬರಿತಾ ಇದ್ದೀನಿ. ಆಯ್ತಾ? ನೋಡಿ, ಇವಾಗ ಇದೇನಾಗುತ್ತೆ ಅಂದ್ರೆ e⁻3t cos 2t ಪ್ಲಸ್ 8/2 ಅಂದ್ರೆ 2 4 8 4. ನೋಡಿ, ಎಲ್ ಇನ್ವರ್ಸ್ 2/s² + 2 ಸ್ಕ್ವೇರ್ ಅಂತಂದ್ರೆ sin 2t. ನೋಡಿ, ಈ ತರ ಪ್ಲಸ್ ಇನ್ವರ್ಸ್ ಕಂಡುಹಿಡಿಬೇಕು ಅಂತಂದ್ರೆ ಈ ತರ ಲೆಕ್ಕ ಕೊಟ್ರೆ ನೋಡಿ ಹಿಂಗ್ ಮಾಡಬೇಕು. ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೋಡಿ, ಇನ್ನೂ ಅದೇ ತರದ್ದು ಇನ್ನೊಂದಿದೆ, ಇದನ್ನ ಮಾಡ್ತೀನಿ ನೋಡಿ. ಈಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, ಎಲ್ ಇನ್ವರ್ಸ್ 2s - 1 ಡಿವೈಡೆಡ್ ಬೈ s² + 6s s² + 4s + 25 s² + 4s + 29. once again denominator ಬರ್ಕೊಳ್ಳಿ. s² + 4s + 29. 29 into 1 ಮಾಡಿದ್ರೆ 29 ಬರುತ್ತೆ. 29ಗೆ ಎರಡು ನಂಬರ್ ಕಂಡುಹಿಡಿಬೇಕು. ಆ್ಯಡ್ ಮಾಡಿದ್ರೆ 4 ಬರಬೇಕು. ಯಾವ ನಂಬರು ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೆ ನಾವು ಈಗ ಹೇಳ್ಕೊಟ್ನಲ್ಲ, ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಹೋಗ್ಬೇಕು. ಏನು, ಕಂಪೇರ್ ದಿಸ್ ಈಕ್ವೇಶನ್ ವಿತ್ ಜನರಲ್ ಈಕ್ವೇಶನ್ ದಟ್ ಈಸ್ ax² + bx + c. ಇಲ್ಲಿ a ಅಂದರೆ 1, b ಅಂದರೆ ಬರೀ b ಬರ್ಕೊಂಡ್ರೆ ಸಾಕು. ನಿಮ್ಗೆ ಗೊತ್ತಾಗಲಿ ಅಂತ ABC ಬರಿತಾ ಇದ್ದೀನಿ. ಈಗ ಏನು ಮಾಡಬೇಕು, b/2 ಮಾಡಬೇಕು. b/2 ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ವಾಟ್ ಈಸ್ b? 4/2 ಹೋಲ್ ಸ್ಕ್ವೇರ್. 4/2 ಹೋಲ್ ಸ್ಕ್ವೇರ್ ಅಂದರೆ 2 2s 2 ಸ್ಕ್ವೇರ್ 4 ಆಗುತ್ತೆ. ಈಗ ನಾನೇನು ಮಾಡಬೇಕು, ಡಿನಾಮಿನೇಟರ್ನಲ್ಲಿ ಆ್ಯಡ್ +4 - 4 ಅಲ್ವಾ. 2s - 1 s² + 4s + 29 + 4 - 4. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು, 2s - 1 +4ನ ಈ ಕಡೆ ತಗೋಬರ್ಬೇಕು. s² + 4 + 4s ಇರೋದನ್ನ 2 × 2s ಅಲ್ವಾ. 4 ಇದೆ, 2 × 2s ಅಂತ ಬರೀಬೇಕು. ಪ್ಲಸ್ 29 - 4 ಉಳ್ಕೋತು.
+4 ಈ ಕಡೆ ತಂದ್ಬಿಟ್ಟಿದ್ದೇನೆ, ಇದು ಉಳ್ಕೊತು. L ಇನ್ವರ್ಸ್ 2s - 1 ಡಿವೈಡೆಡ್ ಬೈ s ಸ್ಕ್ವೇರ್, 4ನ 2 ಸ್ಕ್ವೇರ್ ಅಂತ ಬರೀಬೇಕು, +2 × 2s ಪ್ಲಸ್ 29 - 5 ಅಂದರೆ 25 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು L ಇನ್ವರ್ಸ್ ನೋಡಿ 2s - 1 ಡಿವೈಡೆಡ್ ಬೈ, ಈಗ ಇದು ನೋಡಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab s+2 ಹೋಲ್ ಸ್ಕ್ವೇರ್ ಅಂತ ಬರಿಬೋದು, ಪ್ಲಸ್ 25 ಅಂತ ಬರುತ್ತೆ, 25ನ 5 ಸ್ಕ್ವೇರ್ ಅಂತ ಬರೀಬೋದು ಅಲ್ವಾ. ಈಗ ನಮ್ಗೆ ಏನಾಗೋಯ್ತು ಅಂತಂದ್ರೆ s+2 ಬರ್ಬೇಕು, ಇಲ್ಲಿ s ಇರೋ ಕಡೆ s+2 ಬರ್ಬೇಕು ಅಲ್ವಾ. s ಇರೋ ಕಡೆ s+2 ಆಗ್ಬೇಕು, ಇಲ್ಲಿ 2s ಇದೆ. ಏನ್ ಮಾಡೋದು ಅಂತಂದ್ರೆ s ಇರೋ ಕಡೆ s+2 ಮಾಡಿ. ಈಗ L ಇನ್ವರ್ಸ್ 2s ಇದೆ ಅಲ್ವಾ, ನಾನೇನ್ ಮಾಡ್ತೀನಿ s+2 ಮಾಡ್ಕೊತೀನಿ ಆಯ್ತಾ. s+2 ಮಾಡಿದ್ರೆ ಏನಾಗುತ್ತೆ, -1 ಇದೆ, ಪ್ಲಸ್ ನೋಡಿ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ನಾನು ಬ್ರಾಕೆಟ್ ಒಳಗಡೆ s+2 ಮಾಡಿದ್ದೀನಿ ಆಯ್ತಾ. ಬ್ರಾಕೆಟ್ ಒಳಗಡೆ s+2 ಮಾಡಿರೋದ್ರಿಂದ ನಾವು ಇಲ್ಲಿ ಏನ್ ಮಾಡಬೇಕು, +4 ಹಾಕಬೇಕು, -4 ಹಾಕಬೇಕು, ಡಿವೈಡೆಡ್ ಬೈ s+2 ಹೋಲ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ನೋಡಿ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗ್ಬಿಡ್ತದೆ. ಸಪೋಸ್ ನಿಮ್ಗೆ ಇದೇನಾದ್ರೂ ಬರೀ ಎಸ್ ಇದ್ದಿದ್ರೆ, ಇದು 2 ಇಲ್ಲ ಅನ್ಕೊಳ್ಳಿ, ಇಲ್ಲಿ 2 ಇಲ್ಲ ಅಂದಿದ್ರೆ ಎಸ್ ಬರೀ ಹಿಂಗೆ ಇತ್ತು ಅನ್ಕೊಳ್ಳಿ, s-1 ಅಂತ ಇತ್ತು ಅನ್ಕೊಳ್ಳಿ ನ್ಯೂಮರೇಟರ್ ನಲ್ಲಿ, ಅವಾಗ ನಾವೇನ್ ಮಾಡ್ತೀವಿ s+2 -2 -1 ಹಿಂಗೆ ಬರೆದು ಬಿಡ್ತಾ ಇದ್ದೆ ಅಲ್ವಾ. ಈಗ ಇಲ್ಲೇನಾಗ್ಬಿಟ್ಟಿದೆ, +2 -2 ಆ್ಯಡ್ ಮಾಡ್ತಾ ಇದ್ದೀನಿ, ಬಟ್ ಇಲ್ಲಿ 2 ಹೊರಗಡೆ ಇದೆ. ಹೊರಗಡೆ ಇರೋದ್ರಿಂದ ಏನಾಗುತ್ತೆ, ನಾನು ಇಲ್ಲಿ +2 ಮಾಡ್ಕೊಂಡ್ರೆ 2 × 2 4 ಆಗ್ಬಿಡ್ತದೆ ಅಲ್ವಾ, ಅದಕ್ಕೋಸ್ಕರ -4 ಹಾಕಿರೋದು, ಸರಿನಾ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಇಲ್ಲೇ -4 ಹಾಕ್ತೀನಿ, ಇಲ್ಲಿ -1 ಹಾಕ್ತೀನಿ. ನೋಡಿ ಈ -1 ಏನಪ್ಪಾ ಅಂತಂದ್ರೆ ಇಲ್ಲಿರೋದು ಈ -1, ಈ -4 ಏನಕ್ಕೆ ಅಂತಂದ್ರೆ ಇಲ್ಲಿ +2 ಮಾಡಿದ್ದೀನಿ, +2 ಬ್ರಾಕೆಟ್ ಒಳಗಡೆ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಕೋಬೇಕು, ಬ್ರಾಕೆಟ್ ಒಳಗಡೆ ಬರ್ದಿದ್ದೀನಿ. ಬ್ರಾಕೆಟ್ ಒಳಗಡೆ ಬರ್ದಾಗ ಏನಾಗುತ್ತೆ, ನಾವಿಲ್ಲಿ -2 ಅಂತ ಬರೀ -2 ಬರ್ದ್ಬಿಟ್ರೆ ತಪ್ಪಾಗುತ್ತೆ ಆಯ್ತಾ, ಯಾಕಂದ್ರೆ 2 × 2 ಮಾಡ್ಕೋಬೇಕು, ಅದಕ್ಕೋಸ್ಕರ ಇದನ್ನ ಏನ್ ಮಾಡಬೇಕು, -4 ಮಾಡಬೇಕು, ಸರಿನಾ. ಅದೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗುತ್ತೆ, ಒಂದೆರಡು ಲೆಕ್ಕ ಮಾಡಿದ್ರೆ ಗೊತ್ತಾಗುತ್ತೆ, ಏನಿಲ್ಲ ಆಯ್ತಾ. ಬರೀ ಎಸ್ ಇದ್ದಿದ್ರೆ ಏನ್ ತೊಂದರೆ ಆಗ್ತಿರ್ಲಿಲ್ಲ, s+2s ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. 2s ಇರೋದ್ರಿಂದ ನಾನು ಇಲ್ಲಿ s+2 ಮಾಡ್ಕೊಂಡ್ರೆ ಇದಕ್ಕೆ 2 × 2 4 ಆಗುತ್ತೆ, ಅದಕ್ಕೆ -4 ಹಾಕ್ತೀನಿ, ಸರಿನಾ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ನೋಡಿ L ಇನ್ವರ್ಸ್ 2 × s+2 -5 ಡಿವೈಡೆಡ್ ಬೈ s+2 ಹೋಲ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ನೋಡಿ ಈಗ ನೋಡಿ ಇಲ್ಲಿ s+2 ಇದೆ, ಇಲ್ಲಿ s+2 ಇದೆ ಅಲ್ವಾ, ಅದನ್ನ ತೆಗೆದಾಕ್ಬೇಕು ಅಂತಂದ್ರೆ e⁻−2t ಮಾಡ್ಕೋಬೇಕು. ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಆಯ್ತದೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, e⁻−2t ಆಯ್ತಾ. e⁻−2t ಮಾಡಿದಾಗ ಇಲ್ಲೇನ್ ಬರಿಬೇಕು ಅಂತಂದ್ರೆ ನಾನು L ಇನ್ವರ್ಸ್ ನೋಡಿ 2s ಅಂತ ಬರೀಬೇಕು, s+2 ಬಂದ್ಬಿಡ್ತು ಆಚೆ, 2s -5 ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್, ಸರಿನಾ. ಇವಾಗ ಇದನ್ನ ಸ್ಪ್ಲಿಟ್ ಮಾಡೋಣ, e⁻−2t ಈ ತರ ಬಂದ್ರೆ ಸ್ಪ್ಲಿಟ್ ಮಾಡ್ಕೋಬಹುದು ಅಲ್ವಾ. L ಇನ್ವರ್ಸ್ 2s ಬೈ s ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಮೈನಸ್ L ಇನ್ವರ್ಸ್ 5 ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಈಗ ಡೈರೆಕ್ಟ್ ಆಗಿ ಬಂದೇ ಬಿಡ್ತದೆ ನೋಡಿ, 2 ಹೊರಗಡೆ ತಗೊಳ್ಳೋಣ, e⁻−2t 2L ಇನ್ವರ್ಸ್ s ಬೈ s ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್, ಎಸ್ ಇದು ಮೈನಸ್ L ಇನ್ವರ್ಸ್ 5 ಇದೆ, 5 ಇರಲಿ ಬಿಡಿ, s ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಈಗ e⁻−2t 2 cos 5t ಇದು 2 cos 5t ಮೈನಸ್ sin 5t ಅಲ್ವಾ. ನೋಡಿ 5 ಇರ್ಬೇಕು, 5 ಇದೆ, 5 ಸ್ಕ್ವೇರ್ ಇದೆ ನೋಡಿ, ದಿಸ್ ಇಸ್ ದಿ ಆನ್ಸರ್ ಈ ಪ್ರಶ್ನೆಗೆ. 2s-1 ಈ ತರ ಬಂದ್ರೆ. ಈಗ ಇನ್ನೊಂದಿದೆ, ಅದನ್ನ ಮಾಡೋಣ.
ನೋಡಿ ಎಲ್ ಇನ್ವರ್ಸ್ ಎಸ್ ಪ್ಲಸ್ 1 ಎಸ್ ಸ್ಕ್ವೇರ್ ಪ್ಲಸ್ 6s ಪ್ಲಸ್ 9 ಅಲ್ವಾ. ನೋಡಿ ಇಲ್ಲೇನಾಗುತ್ತೆ ಅಂತಂದ್ರೆ ಇನ್ನು ಸ್ವಲ್ಪ ಬೇರೆ ತರ ಇದೆ. ಈಗ ಎಸ್ ಸ್ಕ್ವೇರ್ ಪ್ಲಸ್ 6s ಪ್ಲಸ್ 9 ಅಲ್ವಾ. 9 ಇಂಟು 1 9 ಇಂಟು 1 ಇಸ್ 9. 9ಗೆ ಎರಡು ಫ್ಯಾಕ್ಟರ್ಸ್ ನೋಡಿ ಇದರಲ್ಲಿ ಕಂಡಿಡಿದು ಬಿಡ್ಬೋದು. 3 and 3 ಅಲ್ವಾ. 3 and 3 ಬಂದ್ಬಿಡುತ್ತೆ. 3 and 3 ಬಂದಿರೋದ್ರಿಂದ ನಾವೇನ್ ಮಾಡ್ಬೋದು, ಇದನ್ನ ಎಸ್ ಸ್ಕ್ವೇರ್ ಪ್ಲಸ್ ಎಸ್ ಸ್ಕ್ವೇರ್ ಪ್ಲಸ್ 2 ಇಂಟು ನೋಡಿ ಈ ತರ ಬಂದ್ರೆ ಎಸ್ ಪ್ಲಸ್ 3 ಫ್ಯಾಕ್ಟರ್ಸ್ ಹಿಂಗೆ ಆಗ್ಬಿಡ್ತದೆ. ಎಸ್ ಪ್ಲಸ್ 3 ಇಂಟು ಎಸ್ ಪ್ಲಸ್ 3 ಆರ್ ಇದನ್ನ ಎಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂತ ಬರ್ಬಿಡ್ಬೋದು ಅಲ್ವಾ. ನೋಡಿ ಒಂದೇ ಸಲ ಸ್ಕ್ವೇರ್ ಬಂದ್ಬಿಡ್ತು. ಎಸ್ ಪ್ಲಸ್ 3 ನೋಡಿ ಎಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂತಾನೆ ಬಂದ್ಬಿಡ್ತು. ನೋಡಿ ಈ ತರ ಬಂದಾಗ ಏನ್ ಮಾಡೋದು, ಅವೆರಡರಲ್ಲಿ ಬರ್ತಾ ಇರಲಿಲ್ಲ ಈ ತರ ಅಲ್ವಾ. ಸೇಮ್ ಸ್ಕ್ವೇರ್ ಇಲ್ಲೇ ಬಂದ್ಬಿಡ್ತದೆ ಅಲ್ವಾ. ಏನು ಆ್ಯಡ್ ಮಾಡಂಗಿಲ್ಲ, ಏನು ಸಬ್ಟ್ರಾಕ್ಟ್ ಮಾಡಂಗಿಲ್ಲ. ನೋಡಿ ಈ ತರ ಬಂದ್ಬಿಟ್ರೆ ಏನ್ ಮಾಡೋದು ಅಂತಂದ್ರೆ ಎಲ್ ಇನ್ವರ್ಸ್ ಎಸ್ ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂತ ಬರ್ತದೆ. ಇವಾಗ ಇದನ್ನೇನ್ ಮಾಡ್ಬೇಕು ಅಂತಂದ್ರೆ ನಾವು ಎಲ್ ಇನ್ವರ್ಸ್ ಇಲ್ಲಿ ಎಸ್ ಪ್ಲಸ್ 3 ಬರಂಗ್ ಮಾಡ್ಕೋಬೇಕು. ಎಸ್ ಪ್ಲಸ್ 3 ಮೈನಸ್ 3 ಪ್ಲಸ್ 1 ನೋಡಿ ನಾನು ಏನು ಮಾಡಿದ್ದೀನಿ, ಪ್ಲಸ್ 3 ಮೈನಸ್ 3 ಆ್ಯಡ್ ಮಾಡಿದ್ದೀನಿ ಅಲ್ವಾ. ನ್ಯೂಮರೇಟರಲ್ಲಿ ಪ್ಲಸ್ 3 ಮೈನಸ್ 3 ಆ್ಯಡ್ ಮಾಡಿದ್ದೀನಿ. ಇವಾಗ ನೋಡಿ ಇಲ್ಲೇ ಎಸ್ ಪ್ಲಸ್ 3 ಇದೆ, ಇಲ್ಲೇ ಎಸ್ ಪ್ಲಸ್ 3 ಇದೆ ಅಲ್ವಾ. ಎಲ್ ಇನ್ವರ್ಸ್ ಇದನ್ನೇನು ಬರೀಬೋದು, ಎಸ್ ಪ್ಲಸ್ 3 ಮೈನಸ್ 2 ಅಂತ ಬರೀಬೋದು. ಮೈನಸ್ 3 ಪ್ಲಸ್ 1 ಅಂದರೆ ಮೈನಸ್ 2 ಎಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಆಯ್ತಾ. ಇವಾಗ ನೋಡಿ ಈ ತರ ಬಂದಾಗ ನಾವು ಈ ಪ್ಲಸ್ 3 ತೆಗಿಬೇಕು ಅಂತಂದ್ರೆ ತೆಗೆದ್ರೆ ಏನಾಗುತ್ತೆ, ಇ ಟು ದಿ ಪವರ್ ಮೈನಸ್ 3t ಆಗುತ್ತೆ. ಮೈನಸ್ 3t ಆಗುತ್ತೆ. ನ್ಯೂಮರೇಟರ್ ಏನು ಬರುತ್ತೆ, ಎಸ್ ಮೈನಸ್ 2, ಡಿನಾಮಿನೇಟರ್ನಲ್ಲಿ ಎಸ್ ಸ್ಕ್ವೇರ್. ನೋಡಿ ಪ್ಲಸ್ 3 ತೆಗಿಬೇಕಂದ್ರೆ ಇ ಟು ದಿ ಪವರ್ ಮೈನಸ್ 3t ಮಾಡಬೇಕು. ಇವಾಗ ಇದನ್ನ ಸ್ಪ್ಲಿಟ್ ಮಾಡೋಣ. ಮೈನಸ್ 3t ಎಲ್ ಇನ್ವರ್ಸ್ ಅಂತ ಬರೀಬೇಕು. ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಎಲ್ ಇನ್ವರ್ಸ್ ಎಸ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎಲ್ ಇನ್ವರ್ಸ್ 2 ಬೈ ಎಸ್ ಸ್ಕ್ವೇರ್ ಆಯ್ತಾ. ಈಗ ಎಸ್ ಬೈ ಎಸ್ ಸ್ಕ್ವೇರ್ ಅಂತಂದ್ರೆ 1 ಬೈ ಎಸ್ ಆಗುತ್ತೆ, ಅದು 2 ಬೈ ಎಸ್ ಸ್ಕ್ವೇರ್ ಆಗುತ್ತೆ. ಈಗ 1 ಬೈ ಎಸ್ ಅಂತಂದ್ರೆ ಏನು, ಇ ಟು ದಿ ಪವರ್ ಮೈನಸ್ 3t. 1 ಬೈ ಎಸ್ ಅಂತಂದ್ರೆ ಎಲ್ ಇನ್ವರ್ಸ್ 1 ಬೈ ಎಸ್ ಅಂತಂದ್ರೆ 1 ಮೈನಸ್ ಎಲ್ ಇನ್ವರ್ಸ್ 2 ಆಚೆ ಕಡೆ ತಗೊಳ್ಳಿ, ಎಲ್ ಇನ್ವರ್ಸ್ 1 ಬೈ ಎಸ್ ಸ್ಕ್ವೇರ್. ಎಲ್ ಇನ್ವರ್ಸ್ 1 ಬೈ ಎಸ್ ಸ್ಕ್ವೇರ್ ಅಂತಂದ್ರೆ 1 ಮೈನಸ್ 2t. ಎಲ್ ಇನ್ವರ್ಸ್ 1 ಬೈ ಎಸ್ ಸ್ಕ್ವೇರ್ ಅಂತಂದ್ರೆ t ಸರಿನಾ. 1 ಬೈ ಎಸ್ ಅಂತಂದ್ರೆ 1. ಈಗ ದಿಸ್ ಇಸ್ ದಿ ಆನ್ಸರ್. ಏನು ಫೈನಲ್ ಆನ್ಸರ್, ಇ ಟು ದಿ ಪವರ್ ಮೈನಸ್ 3t 1 ಮೈನಸ್ 2t. ನೋಡಿ ನಿಮಗೆ ಈ ತರ ಏನಾದರೂ ಹೋಲ್ ಸ್ಕ್ವೇರ್ ಡೈರೆಕ್ಟ್ ಆಗಿ ಫಸ್ಟೇ ಬಂದ್ಬಿಟ್ರೆ, ಹೋಲ್ ಸ್ಕ್ವೇರ್ ಅಂತ ಬರ್ಕೊಳಂಗ್ ಆಗ್ಬಿಟ್ರೆ ನೀವೇನ್ ಮಾಡಬೇಕು, ಈ ತರ ಆಗ್ಲಿಲ್ಲ ಅಂದಾಗ ನೋಡಿ ಇವೆರಡು ಆಗಲ್ಲ ಅಂದಾಗ b/2 ಕಂಡಿಡ್ದು ಅದನ್ನ ಹೋಲ್ ಸ್ಕ್ವೇರ್ ಮಾಡಿ ಪ್ಲಸ್ ಅಂಡ್ ಮೈನಸ್ ಮಾಡಿ, ಅವಾಗ ಏನಾಗುತ್ತೆ, ಯಾವುದೋ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಇನ್ನೊಂದು ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಹಿಂದೆ 2 ಲೆಕ್ಕ ಹೇಳ್ಕೊಟ್ನಲ್ಲ ಆ ಥರ ಮಾಡೋದು. ನೋಡಿ ಇದು 3 ಲೆಕ್ಕ, 2 ಒಂಥರ ಇದೆ, ಇನ್ನೊಂದು ಥರ ಇದೆ ಸರಿನಾ. ಇದು ಇನ್ವರ್ಸ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲನ್ನು ಇದೇ ಥರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪೂರ್ತಿ ನೋಡಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸೋಣ. ಆಲ್ ದ ಬೆಸ್ಟ್.